ಬಂದಿದ್ದೀವಿ ಭೀಮನ ಅಮಾವಾಸ್ಯೆ. ಸೊ ನೋಡ್ತಾ ಇರ್ಬೋದು ಕಮಲಮ್ಮಜ್ಜಿ. ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಚೆನ್ನಾಗಿರ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಯಜಮಾನರಿಗೆ ಪಾದ ಪೂಜೆ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಲಾಗ್ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ ಹೇಗೆ ಎಲ್ಲ ಆಯಿತು ಪೂಜೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಸೇರಿ ಮಾಡಿರೋದು. ಗಂಡು ಮಕ್ಕಳು ಮಾಡೋದ್ರಿಂದ ಶ್ರೇಯಸ್ಸು ಜಾಸ್ತಿ ಅಂತೆ. ಸೊ ಹಂಗಾಗಿ ಆದಷ್ಟು ನಿಮ್ಮ ಮನೆಯಲ್ಲೂ ಬಾಯ್ಸ್ ಜೊತೆ ಪೂಜೆ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ನಾನು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿದು ಫೋಟೋ ತರಿಸ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಅಕ್ಕ ಬಂದಿದ್ಲಲ್ಲ, ಹಾಕಿ ಏನಂದರೆ ಸೈಡ್ ತೊಗೋಬೇಕು, ಮನೆ ತೊಗೋಬೇಕು ಅಂತಂದೇಳಿ ತುಂಬ ಹೇಳ್ತಾ ಇದ್ಲು. ಹಾಗಾಗಿ ನಾನು ಈ ವರಹ ಸ್ವಾಮಿ ಭೂವರಹ ಸ್ವಾಮಿದು ಹೇಳಿದೆ, ಈ ಫೋಟೋಗೆ ಪೂಜೆ ಮಾಡು, ಆದಷ್ಟು ಬೇಗ ನಿನಗೆ ಆಗುತ್ತೆ ಈ ದೇವರಿಗೆ ಪೂಜೆ ಮಾಡಿದರೆ ಅಂತ ಹೇಳಿದೆ. ಬುಧವಾರ ಇವಳು ಹೊಸ ಡ್ರೆಸ್ ತೋರಿಸ್ತಾ ಇದ್ದಾಳೆ ನನ್ನ ಮಗಳು. ಓಕೆ, ಅದು ಹಂಗಲ್ಲ ಹಿಂಗೆ ಈ ಥರ ಹೀಗೆ ಅದಕ್ಕೆ ಆಕೆ ಸಜೆಷನ್ ಮಾಡಿದ್ದೆ. ಆಕೆಗೊಂದು ತರಿಸಿದ್ನಲ್ಲ, ಅದಾದಮೇಲೆ ನಮ್ಮನೆಗೂ ಒಂದು ಪೂಜೆ ದೇವ್ರ ಫೋಟೋ ಇರಲಿ ಅಂತಂದೇಳಿ ಇಬ್ರಿಗೂ ಮೀಶೋದಲ್ಲಿ ತರಿಸಿದ್ದೆ. ಹಾಗಾಗಿ ಇದು ನಾನು ಹುಲಿಗೆ ಮವ್ಗೆ ಹೋಗಿದ್ದೆ ಅಲ್ವಾ, ಕೊಪ್ಪಳ ಬಳ್ಳಾರಿ ಡಿಸ್ಟಿಕ್ ಕೊಪ್ಪಳಗೆಲ್ಲ ಹೋಗಿದ್ದೆ ಅಲ್ವಾ. ಅವಾಗ ನನ್ನ ಮಕ್ಕಳಿಗೆ ಗುಂಡು ಹೊಡಿಸ್ಬೇಕಿತ್ತು. ಅವಾಗ ಹೋದಾಗ ಹುಲಿಗೆ ಮವ್ವನೂ ಇದ್ದರು. ಹುಲಿಗೆ ಮವ್ವ ನೋಡಿ, ಇವರು ಹುಲಿಗೆ ಮವ್ವ, ಅವರು ಎಲ್ಲಮ್ಮವ್ವ, ಸೌದತ್ತಿ ಎಲ್ಲಮ್ಮವ್ವ ತಗೊಂಡು ಬಂದೆ ಅಲ್ಲಿಂದ. ಮೆಮೊರಿಗಿರಲಿ ಅಂತಂದೇಳಿ ಆಕೆ ಫೋಟೋ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ. ಇಲ್ಲಿರೋದು ನಮ್ಮ ಮನೆ ದೇವರು, ನಮ್ಮ ಯಜಮಾನ್ರಿದ್ದಾರಲ್ವ ಅವ್ರ ಮನೆ ದೇವರು. ಮತ್ತು ಶ್ರೀಧರ ಸ್ವಾಮಿ ನೀವು ನೋಡ್ತಾ ಇರ್ಬೋದು, ನಾವು ಆರಾಧಿಸುವ ದೇವರು. ಇವರು ವೆಂಕಟೇಶ್ವರ ಸ್ವಾಮಿ. ಇವು ಮೇಲ್ಗಡೆ ಈ ಮನೆ ಓನರ್ದು ಅದೆಲ್ಲದು ಫೋಟೋಸು ನೀವು ನೋಡ್ತಾ ಇರ್ಬೋದು. ಬಟ್ ನನಗೆ ಅಷ್ಟು ಮೇಲೆ ನನಗೆ ನೀಕಲ್ಲ, ಅದಕ್ಕೋಸ್ಕರ ನಾನು ಹೂವೆಲ್ಲ ಇಡೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರೇ ಇದೆಲ್ಲ ಇಟ್ಟು ಹೋಗಿದ್ದು ಇವಾಗ ಸದ್ಯಕ್ಕೆ. ಓಕೆ, ಭೀಮನ ಅಮಾವಾಸ್ಯೆ ವಿಶೇಷಗಳು ಏನಪ್ಪ ಅಂತಂದರೆ, ವರ್ಷಕ್ಕೂ ಒಂದು ಸಾರಿ ಬರುವಂತಹ ಭೀಮನ ಅಮಾವಾಸ್ಯೆ ದಿನ ನಮ್ಮ ಇಂಡಿಯಾದಲ್ಲಿ ಹಲವು ಮನೆಗಳಲ್ಲಿ ಅಥವಾ ಎಲ್ಲರೂ ಆಚರಿಸ್ತಾರೆ. ಇದು ಭೀಮನ ಅಮಾವಾಸ್ಯೆಯ ಪೂಜೆ ಅಂತಲೇ ಹೇಳ್ಬೋದು. ಈ ಪೂಜೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತಂದರೆ, ದಂಪತಿಗಳಿಗೆ ಪ್ರಯೋಜನ ಆಗುತ್ತೆ. ಮತ್ತು ದೇವರಿಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದಾದ ಮೇಲೆ ಗಂಡನಿಗೆ ಪಾದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ಇವಾಗ. ಇವತ್ತಿನ ದಿನ ಮೋಸ್ಟ್ಲಿ ಹೆಣ್ಮಕ್ಳು ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಮಾಡಿ, ಅದಾದ ಮೇಲೆ ಗಂಡನಿಗೆ ಮತ್ತು ಸುಖ ಶಾಂತಿ ಆರೋಗ್ಯ ಆಯಸ್ಸು ಸಂಪತ್ತು ಸಮೃದ್ಧಿ ಎಲ್ಲವುದು ದೇವರು ಕೊಡಲಿ ಅನ್ನೋ ಒಂದು ಕಾರಣಕ್ಕೆ ಈ ಪೂಜೆನ ಮಾಡಬೇಕಾಗುತ್ತೆ. ಮತ್ತು ಅದಾದಮೇಲೆ ಗಂಡ ಹೆಂಡತಿ ಪರಸ್ಪರ ಕಾಳಜಿ, ಪ್ರೀತಿ, ಮಮತೆ ಪ್ರತಿಯೊಂದೂ ಅವರಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನ ಅಭಿಪ್ರಾಯಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಪೂಜೆ ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರಿಗೆ ತೋರಿಸುವ ಗೌರವ, ಪ್ರೀತಿ ಇತ್ಯಾದಿಗಳಿಗೆ ಈ ಪೂಜೆಯನ್ನು ಮಾಡೋದ್ರಿಂದ ಗಂಡ ಮತ್ತು ಹೆಂಡತಿ ಮಧ್ಯೆ ಇನ್ನೂ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ ವರ್ಷಕ್ಕೊಂದ್ಸರಿ ಈ ಥರ ಪೂಜೆ ಮಾಡೋದ್ರಿಂದ. ಓಕೆ, ನಿಮ್ಮ ಮನೆಯಲ್ಲೇನು ನೀವು ಈ ಥರ ಪೂಜೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೀಮನ ಅಮಾವಾಸ್ಯೆ ತುಂಬ ಪ್ರಯೋಜನಗಳು ಇದೆ. ಗಂಡ ಹೆಂಡತಿ ಮಧ್ಯೆ ಇನ್ನೂ 100 ವರ್ಷ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ಅಂತಂದೇಳಿ ಈ ಪೂಜೆನ ಮಾಡ್ಬೋದು. ಬಟ್ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಬಟ್ ನಿಮಗೇನಾದರೂ ಹೆಚ್ಚಾಗಿ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮತ್ತು ನನಗೆ ಹೇಗೆ ಬಂತು ಆಗಿ ಪೂಜೆ ಮಾಡಿದ್ದೀನಿ. ಓಕೆ, ನಮ್ಮ ಯಜಮಾನ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅಂತೂ ಪೂಜೆ ಮುಗಿತಾ ಬಂತು ನಮ್ಮದು. ಆಮೇಲೆ ನಮ್ಮ ಯಜಮಾನ್ರು ನನಗೆ 2 ಜೊತೆ ಬಟ್ಟೆ ಕೊಟ್ಟರು, ನನಗೆ ಡ್ರೆಸ್ ತಂದಿದ್ದಾರೆ. ತುಂಬ ಖುಷಿ ಆಯಿತು. ಬಟ್ ನಾನು ಅವ್ರಿಗೆ ಸೀರೆ ಮತ್ತು ಹೂವು ಬಳೆ ತಂದು ಕೊಡಿ ಅಂತ ಕೇಳಿದ್ದೆ. ಬಟ್ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನನಗೆ 2 ಜೊತೆ ಡ್ರೆಸ್ ತಂದಿದ್ದಾರೆ. ತುಂಬ ಖುಷಿ ಆಯಿತು. ಓಕೆ, ಪೂಜೆ ಮುಗೀತು ಅಂತಿಂತು. ಡ್ರೆಸ್ಸು ಹೊಸ ಡ್ರೆಸ್ಸಮ್ಮ ಅಪ್ಪ ತಂದಿದ್ದಾರೆ. ಅಪ್ಪ
ಇದು ಈ ಥರ ಇದೆ ಗಾಯ್ಸ್. ಇದು ಬಂದು ಎಷ್ಟು ಅಂದರೆ 1450 ಇದೆ, 1300. ಬಟ್ ನಾನು ಜೊತೆಗೆ ಹೋಗಿದ್ದೆ, ಹೋದರೆ ಒಂದು 100 ರೂಪಾಯಿ ಈ ಥರ ಕಡಿಮೆ ಮಾಡಿದ್ದಾರೆ. ಸ್ವಲ್ಪ ಈ ಥರ ಇದೆ. ಇರಕ್ಕಂದ. ಆಮೇಲೆ ಮಕ್ಳಿಗೂ ಬಟ್ಟೆ ತಂದ್ವಿ. ಇದು ಪ್ಯಾಂಟು ಮತ್ತು ವೇಲು. ಇನ್ನೊಂದು ಜೊತೆ ಅಂದರೆ ಇದು ಇರಕ್ಕಂದ. ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾ ಇದ್ದಾಳೆ, ಸ್ಟ್ಯಾಂಡ್ ಇಟ್ಟಿದ್ದೀನಲ್ವಾ ಅದರಿಂದ. ನೋಡಿ ಇದು ಈ ಥರ, ಇದು ಸಿಂಪಲ್ ಆಗಿದೆ. ಬಟ್ ಇದೂ ಟ್ಯಾಗ್ ಅರ್ಧಾಕ್ಬಿಟ್ಟಿದ್ದೀನಿ. ಇದು 1200 ಇರಬೇಕು. ಇದು ಈ ಡ್ರೆಸ್ ಬಂದು ಇದಕ್ಕೂ ಪ್ಯಾಂಟ್ ಆ್ಯಂಡ್ ವೇಲ್ ಬಂದಿದೆ. ಓಕೆ, ಅಂತೂ ಲೈಟಿಂಗ್ಸ್ ಎಲ್ಲ ಏನು ಹಿಂಗೆ ಮಾಡಿಟ್ಟಿದ್ಯಾ? ಅಯ್ಯಪ್ಪ, ಲೈಟೆಲ್ಲ ಚೇಂಜ್ ಮಾಡಿಬಿಟ್ಲು ನಮ್ಮ ಋಷಿಕಾ ಮೇಡಮ್. ಇಲ್ಲಿದೆ ನೋಡಿ. ಓಕೆ, ನೋಡಿದ್ರಲ್ವಾ? ನಾನು ಕೇಳಿದ್ದು ಏನು ಕೇಳಿದ್ದಂತಂದರೆ, ಅವರಿದ್ದು ಭೀಮ್ ಅಮಾವಾಸ್ಯೆ ಬಂತು. ಒಂದು ಸೆಕೆಂಡ್ ರೀ, ಭೀಮ್ ಅಮಾವಾಸ್ಯೆ ಬಂತು, ನಿನಗೆ ಏನು ಬೇಕಮ್ಮ, ಬಂಗಾರ ಬೇಕಾ ಬೇಡ ಬೇಕಂತ ಕೇಳಿದ್ರು. ಅದಕ್ಕೆ ನಾನಿದು ಬಂಗಾರ ನೋಡಿದ್ರೆ ಗಗನಕೆರೆ ಐತೆ, ಬಂಗಾರ ಎಲ್ಲ ಬೇಡಪ್ಪ, ಸೀರೆ ಮತ್ತು ಹೂವು ಬಳೆ ಕೊಟ್ಟರೆ ಸಾಕು ನನಗೆ ಅಂತಂದೇಳಿ ಹೇಳಿದ್ದೆ. ಬಟ್ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಸರಿ ಆಯಿತು, ನಿನಗೇನು ಇಷ್ಟನ ಅದೇ ತೊಗೊಂತ ಹೇಳಿದ್ರು. ಅದಕ್ಕೆ ಡ್ರೆಸ್ಸು ಸ್ಯಾರಿ ಇದ್ದಾವೆ, ಜಾಸ್ತಿ ಸ್ಯಾರಿ ಉಟ್ಕೊಳ್ಳಲ್ಲ, ಅದಕ್ಕೋಸ್ಕರನೇ ಡ್ರೆಸ್ ತೊಗೊಂಬಿಟ್ಟೆ. ಚೆನ್ನಾಗಿದೆ ಅಲ್ವಾ? ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ನಮ್ಮ ಋಷಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ನೀವು ಕೇಳಿದ್ರೆ ಇವಾಗ ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಯಜಮಾನ್ರು ಮಹಾಮಂಗಳಾರತಿ ಟೈಮಿಗೆ ಹೋಗಿದ್ವಿ. ಪೂಜೆ ಎಲ್ಲ ಮುಗೀತು. ಇವಾಗ ಆಚೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಮಗೆ ಗೊತ್ತಿರೋರು ಇದು ಮಂಗಳಾರತಿ ಟೈಮ್ಗೆ ಹೋಗ್ಬೇಕು. ಅಮ್ಮನವರ ಬರ್ತಡೇ ಅಜ್ಜಿದು, ಹಾಗಾಗಿ ಅಲ್ಲಿಗೆ ಬಂದು ಮತ್ತು ದತ್ತಾತ್ರೇಯ ಸ್ವಾಮಿ ಅಜ್ಜಿ ನಮಸ್ಕಾರ ಮಾಡಿಕೊಂಡು ಇವಾಗ ಋತುವೂ ಬಂದಿದ್ಲು, ಮಾನಸ ಕರ್ಕೊಂಡು ಬಂದು ಬಿಟ್ಲು. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಅವ್ರಿಗೆ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರೇ ಮಾಡ್ಕೊಂಡ್ಬಿಡ್ತಾರೆ ಪೂಜೆ ಎಲ್ಲ. ನಮ್ಮ ಮನೇಲಿ ಶ್ರೀಧರ ಸ್ವಾಮಿ ತೋರಿಸಿದ್ನೇ ಅಲ್ವಾ, ಇವರೇ ನೋಡಿ ಇಲ್ಲಿದ್ದಾರಲ್ಲ, ಇವರೇ. ಈ ರೂಪದಲ್ಲೇ ಶ್ರೀಧರ ಸ್ವಾಮಿಗೆ ನಾವು ಪೂಜೆ ಮಾಡೋದು. ಇವ್ರಿಗೇನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಇವರೇ ನಮಸ್ಕಾರ ಎಲ್ಲ ಮಾಡ್ಕೊಂಬಿಡ್ತಾರೆ. ಅಜ್ಜಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಅಜ್ಜಿದು ಹುಟ್ಟಿದ ದಿನ, ಇವತ್ತಿನ ಅಲಂಕಾರ ಕಮಲಮ್ಮಜ್ಜಿ. ಇವತ್ತು ಕಮಲಮ್ಮಜ್ಜಿ ಅಂದರೆ ಇವರೇ ಬೃಂದಾವನ. ಬಟ್ ಇವತ್ತು ಅವ್ರದ್ದು ಬರ್ತಡೇ. ಹಾಯ್ ಹಾಯ್, ನೀವು ಹಾಯ್ ಮಾಡು. ಇವತ್ತು ದೇವಸ್ಥಾನ ನೋಡ್ತಾ ಇರ್ಬೋದು, ಕಮಲಮ್ಮಜ್ಜಿ ಬೃಂದಾವನ ಹತ್ರ ಕೂತಿದ್ದೀವಿ. ಏನು ಹಾಡು ಹಾಡು. ಅಯ್ಯೋ ಅಯ್ಯೋ ಇವರು ಒಂದು ವರ್ಷ ಓದಿಸಾಕಲ್ಲ. ಹೌದು. ಹಾಂ, ಇಲ್ಲೇ ಅಲ್ವಾ ಇಂಗ್ಲೀಷ್ ಮೀಡಿಯಮ್. ಇವಾಗ ಚರಣ ಹೋಗ್ತಾನಲ್ಲ ಕರ್ಣ. ಹಾಂ,
ಅಂತೂ ಮನೆಗೆ ಬಂದಾಯಿತು. ದೇವಸ್ಥಾನಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿನ ಭೀಮನ ಅಮಾವಾಸ್ಯೆಯ ಲಾಗು ಎಂಡ್ ಆಗ್ತಾ ಬಂತು. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗ್ದೋಯ್ತು ಇವತ್ತಿನ ದಿನ. ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ನೀವು ನೋಡ್ತಾ ಇರ್ಬೋದು. ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಏಯ್ ಏನು ಬಾಯ್ ಮಾಡೋಣ ನನ್ನ ಕಡೆ. ನನ್ನ ಮಗಳು ಟ್ವಿನ್ 1 ಋತಿಕಾ ಮೇಡಮ್ ಅವ್ರು ಬಂದಿದ್ದಾರೆ. ಏನು ಋತು ಬಂದಿದ್ದಾಳೆ ನೋಡಿ ಇಲ್ಲಿ ಮೇಡಮ್. ಇವಳು ನಮ್ಮ ಋತಿಕಾ ಅವರು, ಇವರು ಮಾನಸ. ಇವಳು ಹೊಸ ಡ್ರೆಸ್ ಹಾಕೊಂಡಿದ್ಲು, ಚೇಂಜ್ ಮಾಡಿಬಿಟ್ಟಾಳೆ ಆಗಲೇ. ನೋಡಿ ಇಲ್ಲಿ ನೋಡಿ, ಈಗಲೇ ಮೇಕಪ್ ಇಲ್ಲಿಗ ಹೆಂಗೆ ಹಾಕ್ಕೊಂಡಿದ್ದಾಳೆ. ಆಯ್ ಮಾಡಿ ಎಲ್ಲ ಎಂಡ್ ಮಾಡ್ಬೇಕು. ಆಯ್ ಅಂತ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಆಯ್ ಅಂತ ಮಾಡ್ತಾ ಇದ್ದಾಳೆ. ಓಕೆ ಇವಾಗ ಹಂಗಾಗಿ ಓಕೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.